Mountain offers you peace. Beach offers you party. ಆನಂದಮಯ ಸುಖಮಯ ಏ ಗಂಧದ ಗುಡಿ ಕನ್ನಡ ನುಡಿ. ಕನ್ನಡ ನುಡಿ. ದೇವರ ಮನೆ ಕೊಯ್ಗೋ. ನಿನ್ನಾಸೆಯಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಮಾತಿ ಬಂದು ಎಲ್ಲೆಯಲ್ಲಿದೆ ಮಸ್ತ್ ಮಜಾ ಮಾಡಿ. ಇನ್ನು ಕಾರಲ್ಲಿ ಕುತ್ಕೊಂಡು ನಾವು ಹೋಗ್ತಾ ಇರುವ ಗೈಸ್, ಈಗ ನಾವು ದೇವರ ಮನೆ ಕಡೆಗೆ ಹೊರಟಿದ್ದೀವಿ. ಇಲ್ಲಿ ನೀವು ನೋಡ್ತಿರುವ ಹಾಗೆ ನಮ್ಮ ಒಂದು ಗಾಡಿ ಫುಲ್ ವೇಗವಾಗಿ ಮುಂದೆ ಹೋಯಿತು. ಬಟ್ ಇಲ್ಲಿ ಡೈವರ್ಷನ್ ತಗೋಬೇಕಿತ್ತು. ನಾವು ಕೂಡ ಸ್ವಲ್ಪ ಒಂದು 100 ಮೀಟರ್ ಮುಂದೆ ಹೋಗಿ ತಿರುಗಿಸ್ಕೊಂಡು ಬಂದಿದ್ದೀವಿ. ಸೊ ಇಲ್ಲಿ ಕಾಯ್ತಾ ಇದ್ದೀವಿ ಅವ್ರಿಗೆ. ಅವ್ರು ಬಂದ ತಕ್ಷಣ ನಾವು ಇಲ್ಲಿಂದ ದೇವರ ಮನೆಗೆ ಹೋಗುವ. ಗೈಸ್, ಇವಾಗ ದೇವರ ಮನೆ ಕಡೆಗೆ ಹೋಗ್ತಾ ತುಂಬಾ ಅಲ್ಟಿಮೇಟ್ ಒಂದು ಲೊಕ್ಯಾಲಿಟಿಗೆ ನಾವು ರೀಚ್ ಆಗಿದ್ದೇವೆ. ನೋಡಿ, ಎರಡೂ ಕಡೆ ದೊಡ್ಡ ದೊಡ್ಡ ಮರಗಳು, ಸುತ್ತ ಹಸಿರು, ರೋಡ್ ಮಾತ್ರ ಆಚೆ ಈಚೆ ಹೊಂಡಗಳು. ಇದನ್ನೊಂದು ಸ್ವಲ್ಪ ಸರಿ ಮಾಡಿದ್ರೆ ನಮ್ಮ ಎಂಜಾಯ್ಮೆಂಟ್ ಇನ್ನೂ ಸಹ ಒಳ್ಳೆ ಆಗ್ತಿತ್ತು. ಬಟ್ ರೋಡಲ್ಲಿ ಹೊಂಡ ಇರುವ ಕಾರಣ ನಮಗೆ ಅದು 100% ಎಂಜಾಯ್ಮೆಂಟ್ ಸಿಗ್ತಾ ಇಲ್ಲ. ಸೊ ನಮ್ಮ ಯಾರದು ನಮಗೆ ಟ್ರಾಫಿಕ್ ರೂಲ್ಸ್ಗೆಲ್ಲ ಫೈನ್ ಹಾಕ್ತಾರಲ್ಲ, ಬೆಲ್ಟ್ ಹಾಕದಿದ್ರೆ 1,000, ಇದಕ್ಕೆ 2,000. ನಿಮಗೆ ನಾವು ಎಂತ ಫೈನ್ ಹಾಕ್ಬೇಕು ಇಂಥ ರೋಡಿಗೆ? ಏನಾಗ್ಬೇಕು ಹೇಳ್ರಿ? ಇದೆಷ್ಟು ಸುಂದರವಾಗಿದೆ. ಇನ್ನು ಕೂಡ ನಾವು ಹೋಗ್ತಾನೆ ಇದ್ದೀವಿ. ಬಟ್ ಒಂದು ರಿಕ್ವೆಸ್ಟ್ ನಮ್ಮ ಕರ್ನಾಟಕ ಗೌರ್ಮೆಂಟ್ಗೆ, ಇಷ್ಟೊಂದು ಒಳ್ಳೆ ಟೂರಿಸ್ಟ್ ಜಾಗ ಇದ್ದು ನೀವು ಸ್ವಲ್ಪ ರೋಡ್ ಸರಿ ಮಾಡಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ತದೆ. ನಿಮ್ಗೆ ತಿಳಿದಿರ್ಬೇಕಿದೆಲ್ಲ. ಬರೀ ಹೊಂಡಗಳೇ ಇರೋ ರೋಡು, ಅದರಲ್ಲಿ ಕಷ್ಟಪಡ್ತಾ ನಾವು ಹೋಗ್ಬೇಕಾ? ಜಾಗ ನೋಡಿ ಎಷ್ಟು ಚೆನ್ನಾಗಿದೆ. ಇದರ ಸೌಂದರ್ಯವನ್ನು ನಾವು ಸವಿಬೇಕಾದ್ರೆ ಒಳ್ಳೆ ರೋಡ್ಸ್ ಇದ್ರೆ ಮಾತ್ರ ಸಾಧ್ಯವಾಗ್ತದೆ, ಇಲ್ಲದ್ರೆ ಅರ್ಧ ಆಗ್ತದೆ. ಬಹಳ ಸುಂದರವಾಗಿದೆ ನೋಡಿ. ವೀಕ್ಷಕರೇ ನೋಡಿ, ಇಂತಹ ಸುಂದರವಾದ ಪ್ರಕೃತಿಯ ಒಂದು ಗಿಫ್ಟ್ ಅಂತಾನೆ ಹೇಳ್ಬೋದು ನಮ್ಗೆ. 12:00 ಆದ್ರೂ ನಮ್ಗೆ ವಿಸಿಬಿಲಿಟಿ ತುಂಬಾ ಲೋ ಇದೆ ಇಲ್ಲಿ. ಇಂತಹ ಪ್ರಕೃತಿಯನ್ನು ಸವಿಯಲು ನೀವು ದೇವರ ಮನೆಗೆ ಬನ್ನಿ. ನಾನು ಇದು ಮೊದಲನೇ ಬಾರಿ ಬರುದಾದ್ರೆ ತುಂಬಾ ಒಳ್ಳೆ ಜಾಗವನ್ನು ನಾವು ಚೂಸ್ ಮಾಡಿದ್ದೇವೆ ಅಂತ ಡೌಟ್ ಇಲ್ಲ ಅದರಲ್ಲಿ. ಹಂಗ ಪಾರ್ಕಿಂಗ್, ಇಲ್ಲಿ ಪಾರ್ಕಿಂಗ್ ಬಂತು. ನಾವು ಪಾರ್ಕಿಂಗ್ ಗಾಡಿ ಪಾರ್ಕ್ ಮಾಡಿ ವ್ಯೂ ಪಾಯಿಂಟ್ ಹತ್ರ ಹೋಗೋಣ. ಗೈಸ್, ವೆಲ್ಕಮ್ ಟು ದೇವರ ಮನೆ. ದೇವರ ಮನೆಗೆ ಸುಸ್ವಾಗತ. ಏ ಕೈಲಾತು ಪುತ್ತೂರ ಕಾಶ್ಮೀರ್. ದೇವರ ಮನೆ ಅಂದ್ರೆ ದೇವರ ಮನೆ ಥರಾನೇ ಇದೆ ನೋಡಿ. ಎಷ್ಟು ಸುಂದರವಾದ ವಾತಾವರಣ ಇಲ್ಲಿ. ಇದು ಪಾರ್ಕಿಂಗ್ ಸ್ಪಾಟ್. ಇಲ್ಲಿ ಪಾರ್ಕಿಂಗ್ ಸ್ಪಾಟ್ ಆಗಿ ನಾವು ಮುಂದೆ ಇಲ್ಲಿ ಸ್ಟೆಪ್ಸ್ ಇದೆ. ಸ್ಟೆಪ್ಸ್ ಅನ್ನ ಇಟ್ಕೊಂಡು ಆ ಕಡೆ ಮೇಲೆ ಹೋಗ್ತಾ ಇದ್ದೇವೆ. ತುಂಬಾ ಜನ ಜಾಕೆಟ್ ಎಲ್ಲ ಹಾಕೊಂಡಿದ್ದಾರೆ. ಭಾರಿ ಚಳಿ ಉಂಟು. ತುಂಬಾ ಚಳಿ ಉಂಟು. ಜಾಕೆಟ್ ಹಾಕದೆ ಬರಬೇಡಿ ಇಲ್ಲಿಗೆ. ಸಿನ್ಸ್ ಐ ಆಮ್ ಹಾಟ್, I can take this. ನಾನ್ ಮತ್ತೆ ಇವರು ನೋಡಿ ತುಂಬಾ ಹಾಟ್ ಆದ ಕಾರಣ we can sustain this cool environment. So we don't, ನಮಗೆ ಜಾಕೆಟ್ ಎಲ್ಲ ಬೇಕಾ? ಬೇಡ. ನಾವು ಪ್ರಕೃತಿಯ ಮಡಿಲಿನಲ್ಲಿ ಹುಟ್ಟಿದಂತ ಮಕ್ಕಳು.
ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಒಂದು ಸುಂದರವಾದ ಸೌಂದರ್ಯದ ಮನೆ, ದೇವರ ಮನೆ. ದೇವರ ಮಕ್ಕಳು ಬಂದಿದ್ದಾರೆ. ದೇವರಂತ ಮಕ್ಕಳು ಬಂದಿದ್ದಾರೆ ನೋಡಿ. ನಮ್ಮಂಥವರು ದೇವರಂತ ಮಕ್ಕಳು. ಲೈಕ್ ದ ನೇಮ್ ಸೇಸ್, ಇಟ್ಸ್ ಗಾಡ್ಸ್ ಅಬೋರ್ಡ್ ಅಂಡ್ ಇಟ್ಸ್ ಎಕ್ಸಾಕ್ಟ್ಲಿ ಲೈಕ್ ದ್ಯಾಟ್. ನೋಡಿ, ಇವರೆಲ್ಲ ಹೋಗಿ ಬಂದವರು. ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿದೆ. ಇವ್ರು ನೋಡಿ ತುಂಬಾ ಎಂಜಾಯ್ ಮಾಡಿ ಬರುವಾಗಿದೆ. ನಾವು ಕೂಡ ಎಂಜಾಯ್ ಮಾಡೋಣ, ಮೇಲೆ ಹೋಗೋಣ. ಸ್ವಲ್ಪ ಆರಾಮಾಗಿ ಹೋಗ್ಬೇಕು, ಯಾಕಂದ್ರೆ ದೇರ್ ಇಸ್ ಅನ್ಇವನ್ ಪಾತ್ ಇನ್ ಬಿಟ್ವೀನ್. ಲವ್ ಟು ವಾಚ್ ಯುವರ್ ಸ್ಟೆಪ್ಸ್. ಇಲ್ಲಿ ಪ್ರಮುಖವಾಗಿ ನೋಡಬೇಕಾದದ್ದು ಕಾಳಭೈರವೇಶ್ವರ ದೇವಸ್ಥಾನ ಒಂದಿದೆ ಅಂತೆ. ಬಟ್ ಪ್ರಕೃತಿಯೇ ದೇವರು ಅಂತ ನಂಬಿದ ನಮ್ಮಂಥವರಿಗೆ ಇದೇ ದೇವರು. ಎಷ್ಟು ಪ್ರಶಾಂತವಾಗಿದೆ, ಎಷ್ಟು ಸೈಲೆನ್ಸ್ ಅಂಡ್ ಮಿಸ್ಟ್, ಮಂಜು. ಇಲ್ಲಿ ನೋಡಿ, ಲುಕ್ ಅಟ್ ಮೈ ಬ್ಯಾಕ್ ಗ್ರೌಂಡ್ ಗೈಸ್. ಇಟ್ ಇಸ್ ಸೋ ಬ್ಯೂಟಿಫುಲ್ ಅಂಡ್ ಮೆಸ್ಮರೈಸಿಂಗ್. ಅಂಡ್ ನಾವು ಒಳ್ಳೆ ದಿನ ಬಂದ್ವಿ. ಎಕ್ಸಾಕ್ಟ್ಲಿ ಯಾವ ತರ ಕ್ಲೈಮೇಟ್ ಇರಬೇಕು ಅದೇ ತರ ಇದೆ. ಒಂದೇ ಒಂದು ಭಯ ಏನಂದ್ರೆ, ಒಂದು 2-3 ದಿನದಿಂದ ಜೋರು ಮಳೆ ಆಗ್ತಿತ್ತು. ಮಳೆ ಬಂದಿದೆ ಎಲ್ಲ ಕಡೆ. ಇವಾಗ ಒಂದು ಬರ್ದಿದ್ರೆ ಸಾಕು ಅಷ್ಟೇ. ನಮ್ಮೊಂದು ದೇವ್ರ ಹತ್ರ, ಮಿಸ್ಟರ್ ವರುಣನ ಹತ್ರ ರಿಕ್ವೆಸ್ಟ್, ಇಲ್ಲಿ ಬರಬೇಡ, ಲೆಟ್ ಅಸ್ ಎಂಜಾಯ್ ದಿಸ್ ಪ್ಲೇಸ್ ಟು ದ ಬೆಸ್ಟ್. ಆಮೇಲೆ ಬನ್ನಿ, ನಾವೇ ಕರಿತೀವಿ ನಿಮ್ಮನ್ನ ಅಂತ. Guys, I'm loving this, and honestly telling you, I was not that great fan of hill stations and places like these, but it is after my visit to Munnar, which was a couple of years ago, I have fallen in love with every other hill station and all these tea plantations and all these valley viewpoints. I've seen a little bit of paradigm shift in my likes. That I've always been a beach person, but now I think I'm also a mountain person. Mountain offers you peace, beach offers you party. Woo! 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 ನಾನು ಓಡ್ತಾ ಇದ್ದೇನೆ ದೇವರ ಮನೆಯಲ್ಲಿ. ದೇವದೂತ ಬೈ ಮಾಮ ಅವರು ಇಲ್ಲಿದ್ದಾರೆ. ಅವ್ರದ್ದು ಬೇರೆನೇ ವ್ಲಾಗ್ ನಡೀತಾ ಇದೆ ಅಲ್ಲಿ. ಹೇಗಿದೆ ಬೆಟ್ಟ? ಆಗಿದೆ. ದೇವರ ಮನೆ ಬೆಟ್ಟ, ಟಾಪ್ ಕ್ಲಾಸ್, ಚಿಕ್ಕಮಗಳೂರು, ಅಲ್ಟಿಮೇಟ್. ಆಹಾ, ಆನಂದಮಯ, ಸುಖಮಯ. ಒಂದು ಹಾಡು ಹಾಡ್ತೀರಾ ಇದೇ ಖುಷಿಯಲ್ಲಿ? ಹಾಡುವ ನುಡಿಯೇ ಗಂಧದ ಗುಡಿ, ಕನ್ನಡ ನುಡಿ, ಕನ್ನಡ ನುಡಿ, ಹಾ. ಶ್ರೀಗಂಧದ ಗುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಚಿನ್ನದ ನುಡಿ, ಶ್ರೀಗಂಧದ ಗುಡಿ. Here we are with Arjun. Hello. ಅವರು ತುಂಬಾ ಮುಂದೆ ಬಂದಿದ್ರು. ಅವ್ರನ್ನ ಈಗ ನಾನು ಓಡಿ ಬಂದೆ ಇಲ್ಲಿ. ನಂಗೆ ಒಳ್ಳೆ ಒಂದು ಕಾರ್ಡಿಯೋ ಎಕ್ಸರ್ಸೈಸ್ ಆಯ್ತು. ಹೇಗಿದೆ ವಾತಾವರಣ? ಅಲ್ಟಿಮೇಟ್ ಆಗಿದೆ ನೋಡಿ ಗೈಸ್. ನೀವು ಕೂಡ ಒಂದು ಒಳ್ಳೆ ದೊಡ್ಡ ಗ್ರೂಪ್ ಅಲ್ಲಿ ಬರ್ಬೇಕಿಲ್ಲ, ಬರ್ಬೇಕಾದ್ರೆ ಒಂದು 2-3 ಜನ ಬರೋದಲ್ಲ. ಈಗ ಇಲ್ಲಿ ಬಿಸಿ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಬಜ್ಜಿ ಬೇಕು, ಆಲೂಗಡ್ಡೆ ಬಜ್ಜಿ, ಬೋಂಡ ಎಲ್ಲ ಇದ್ರೆ ಎಷ್ಟು ಚಂದ ಇರ್ತದೆ ಗೊತ್ತುಂಟ. ಅದರೊಟ್ಟಿಗೆ ನಮ್ಗೆ ಸ್ವಲ್ಪ ಏನು ಇನ್ನಿತರ ಪದಾರ್ಥಗಳು 60, 30, 90 ರಿಫ್ರೆಶ್ಮೆಂಟ್ಸ್, ತಂಪಾದ ಪಾನೀಯಗಳು. ಅಲ್ಲ, ತಂಪಲ್ಲಿ ಆಲ್ರೆಡಿ ಇದೆ, ನಮ್ಗೆ ಬಿಸಿ ಬೇಕು. The path is a little ascending, but we are loving every bit of it. And since there is extreme cold here,
we're actually not feeling tired. Generally when it's cold and no humidity is there, you don't feel tired that quickly. So the weather is supporting us and we are enjoying every bit of this. ಅಲ್ಲಿ ನೋಡಿ ಲವ್ ಅಲ್ಲಿ ಇದ್ದಾರೆ, ಅಲ್ಲಿ ನೋಡಿ ಕಪಲ್ ಫುಲ್ ಅವರು ಜಾಗ ಹುಡುಕ್ತಾ ಇದ್ದಾರೆ ಈಗ ಎಲ್ಲಿ ಅದು ಸೈಡ್ಗೆ. ಬಟ್ ನಮ್ಮ ಪೈ ಮಾಮ್ ತರ ಇರ್ಬೇಕು ನೋಡಿ, ಆಡ್ತಿದೀವಿ. ಏಜಿಂಗ್ ಲೈಕ್ ಅ ಫೈನ್ ವೈನ್ ಅಂತ ನೋಡಿ. 60 years ಯಂಗ್ ಅಂದ್ರೆ ಹಿಂಗಿರ್ಬೇಕಲ್ವಾ? ಎಷ್ಟು ಫಿಟ್ ಆಗಿದ್ದಾರೆ ನೋಡಿ. ಸೊ ಇದು ನನ್ನ ವೈಫು and appreciating her for her courage because she is almost close to 7 months pregnant now. ಆದ್ರೂ ಕೂಡ ಕುತೂಹಲ ಬೇಕಲ್ವೇ? ಡ್ಯೂ ಡ್ರಾಪ್ಸ್ ಬೀಳ್ತಾ ಇದೆ ಇಲ್ಲಿ, ನೋಡ್ಬೋದು ನೀವು ನೋಡಿ. ಚಂಡಿ ಆಗ್ತಾ ಇದ್ದೇನೆ. ವಿ ಆರ್ ಪಾಸಿಂಗ್ ಥ್ರೂ ದ ಕ್ಲೌಡ್ಸ್. ಸ್ವಲ್ಪ ತುಂಬಾ ಅಪ್ ಇದೆ ಇಲ್ಲಿ. ಇಟ್ ಫೀಲ್ಸ್ ಲೈಕ್ ವಿ ಆರ್ ಆನ್ ಟಾಪ್ ಆಫ್ ಹಿಲ್. ಅಕ್ಕಪಕ್ಕ ಏನು ಕಾಣಿಸ್ತಿಲ್ಲ, ಕಾಣಿದ್ರೆ ಸ್ವಲ್ಪ ಒಳ್ಳೇದಿತ್ತು. ಸೊ ದಟ್ ವಿ ರಿಯಲೈಸ್ ಹೌ ಎಕ್ಸಾಕ್ಟ್ಲಿ ದಿ ಆಲ್ಟಿಟ್ಯೂಡ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ದೆನ್ ವಿ ಕ್ಯಾನ್ ಆಲ್ಸೋ ಸಿ ದ ಸರೌಂಡಿಂಗ್ ಪ್ಲೇಸಸ್. ಬಟ್ ಐ ಆಮ್ ಹ್ಯಾಪಿ ದಟ್ ದ ಮಿಸ್ಟ್ ಇಸ್ ದೇರ್, ಬಟ್ it would have been great if for once it got cleared so that we get the view, and then I don't mind the mist to come back again. ನನ್ನ ಕೂಲಿಂಗ್ ಗ್ಲಾಸ್ ಹಾರಿ ಹೋಯ್ತು, ಯಾಕಂದ್ರೆ ನೇಚರ್ ವಾಸ್ ಲೈಕ್ am I not so cooling for you bitch ಅಂತ ಹೇಳ್ಬಿಟ್ಟು ನನ್ನ ಕೂಲಿಂಗ್ ಗ್ಲಾಸ್ ಅನ್ನು it just flew. ಗೈಸ್ ಇದು ನೋಡಿ, ಬಹಳ ಎತ್ತರ ಬಂದಿದ್ದೀವಿ ನಾವು. ಸಮುದ್ರ ಮಟ್ಟದಿಂದ ಬಹಳ ಎತ್ತರ. ಪೀಕ್ ಆಫ್ ದ ಚಿಕ್ಕಮಗಳೂರು. ಪೀಕ್ ಆಫ್ ಚಿಕ್ಕಮಗಳೂರು ಮುಳ್ಳಯ್ಯನಗಿರಿ ಅಲ್ವಾ? ಇದು ಎರಡನೇದು. ಇದು ಎರಡನೇದು ದೇವರ ಮನೆ. ಹೇಗಾಯ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಬ್ಯೂಟಿಫುಲ್. ಒಳ್ಳೆ ಋಣ ಅನಿಸ್ತಾ ಇದೆ. ಹೇಗನ್ನಿಸ್ತು ನಿಮ್ಗೆ? ತುಂಬಾ ಚೆನ್ನಾಗನ್ನಿಸ್ತು. ಇವರು ನೋಡಿ, ಅದು ಮುಂಗಾರು ಮಳೆ ಫಿಲ್ಮ್ ಅಲ್ಲಿ ಅವನಪ್ಪ ಇದ್ದಲ್ಲ, ಮಂಕಿ ಕಾಪ ಕಟ್ಕೊಂಡು ಏನದು ಅಮ್ಮಣ್ಣಿ ಪಾಪು. ಹೇಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ದು? ನಿಮ್ಮ ಧರ್ಮ ಪತಿ ಪರಮೇಶ್ವರನ ಜೊತೆಗೆ ಪ್ರೀಪತಿ ಪರಮೇಶ್ವರ ಅವಳಿಗೆ ಫುಲ್ ಫಾಗ್ ಆಗಿದೆ. How was the experience? Super. Everybody, how's Devara Mane going on? I'm excited to say we are absolutely thrilled to be here all together and we are enjoying this weather, isn't it? ಹೇಗೆ ಅನಿಸ್ತಿದೆ ದೇವರ ಮನೆ ಬಂದು? ತುಂಬಾ ಖುಷಿ. ನಾವೆಲ್ಲ ಜಾಲಿ. ಒಂದು ಒಳ್ಳೆ ಫೋಟೋ ತೆಗೆಯೋಣ. ನೋಡಿ ಗೈಸ್, ನಾವೆಲ್ಲ ವ್ಯೂ ಪಾಯಿಂಟ್ಗೆ ಹೋಗಿ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದೇವೆ. ಪಾರ್ಕಿಂಗ್ ಕಡೆಗೆ ತೆರಳ್ತಾ ಇದ್ದೇವೆ. ಸ್ಪ್ಲೆಂಡೆಡ್ ಎಕ್ಸ್ಪೀರಿಯನ್ಸ್. ಸೊ ಗೈಸ್, ಐ ಆಮ್ ಟೋಟಲಿ awestruck by the beauty of Devara Mane, and I'm thinking why I had not been here in these many years, especially when I'm living so close. So today was the time and I absolutely enjoyed it. It was a very good experience, especially coming here with a lot of people. Your family and friends is going to double the delightness. Only thing you have to be a bit careful is if you have elders who can't walk much, then it is better for them to stay in the car while you can come, enjoy and return back, because the road, the pathway is uneven. So even the slightest jerk or twist of your ankle, which is possible in paths like these, can cause harm.
generally most of them who have general fitness don't have any knee problem and all that. They can come without any issues. Oh, superb. This is quite encouraging, and I'm so happy that you are brave enough to take this. And another applause goes to Sanpachi, who thought Malleji our card kulle rittir, and we somehow convinced her. Now she should be happy about what she's done today. ಹೇಗೆ ಮಾಲಿ ಬರ್ತಿದ್ದೀರಾ? ಸ್ವಲ್ಪ ಡ್ರಿಂಕ್ಸ್ ಸ್ವಲ್ಪ ಕೊಟ್ಟಿದ್ದಾರೆ. ಕೃಷಿ ತುಕ ಮಣ್ಣಲ್ನವ ಜತ್ತ ಮುಂಟು ಚಡ ಅನ್ನತನ ಗುರುನ ಚೀದ ವಚುಕ ಸರಿ ಇರ್ತಿತ್ತು ನಿಜವಾಗ್ಲು. ಆಗ ಇದು ಕಲ್ಲೆಲ್ಲ ಕಾಣಿಸ್ತಾನೆ ಇರ್ಲಿಲ್ಲ. ಓಡ್ತಾ ಇದ್ರ ಅಂತ ಅಶ್ವಮೇಧ ಕುದುರೆ ತರ ಓಡ್ತಾ ಬೇರೆಯವ್ರು ಕಟ್ಟಬೇಕಿತ್ತು ಮತ್ತೆ. ಹೌ ಅನ್ರಿಯಲಿಸ್ಟಿಕ್ ಇಸ್ ದಿಸ್? ಆಲ್ಮೋಸ್ಟ್ ಸರ್, ಇದು ಯಾವ ಕಡೆ ವ್ಯೂ ಪಾಯಿಂಟ್? ಈ ಕಡೆನೆ ಅಂದ್ರು ಮೇಲೆ. ಈ ಕಡೆನಾ? ಟೆಂಪಲ್ ಇದೆ. ನಿಮ್ಗೆ ಟೆಂಪಲ್ ಸಿಗ್ತಾ? ಆ ಕಡೆ ಇರೋದಾ? ಎಸ್, ಥ್ಯಾಂಕ್ ಯು. ವ್ಯೂ ಪಾಯಿಂಟ್ ಅಲ್ಲಿ ವ್ಯೂ ಪಾಯಿಂಟ್ ನೀವು ಯಾವ ಕಡೆ ಹೋದ್ರು ವ್ಯೂ ಪಾಯಿಂಟ್. ಅದಂದ್ರೆ ಒಂದು ಗುಡ್ಡ, ನೀವು 4 ಸೈಡ್ ಇಂದಲೂ ಮೇಲೆ ಎತ್ತಿದ್ರೆ ವ್ಯೂ ಪಾಯಿಂಟ್ ಅದು. ಗೈಸ್, ದಿಸ್ ಇಸ್ ಸೋ ಥ್ರಿಲ್ಲಿಂಗ್ ಅಂಡ್ ಐ ಡೋಂಟ್ ನೋ, ಐ ಆಮ್ ಫಾಲಿಂಗ್ ಶಾರ್ಟ್ ಆಫ್ ವರ್ಡ್ಸ್ ಟು ಡಿಸ್ಕ್ರೈಬ್ ದಿಸ್ moment exactly the way I'm experiencing it, because it's a feeling that we have created in our minds in our own fairy tale, that we would have such a land where we would love walking into, and this is exactly how it feels for me to walk into this dense fog. Guys, look at this. I'm smoking natural smoke. Guys, as I said, this is getting more and more unrealistic. The beauty that I'm trying to describe here is beyond words, and I'm afraid that I'd not make it justice if I explain this in words, because this is to be experienced, and places like these are to be experienced by coming here. There are two sides to it. On a sunny day, let's say you come in the summer, then you'll have a good view around and you can see a lot of other landscapes too. But for me, I'm not regretting that, even though there is no look around, just the way it is, absolute silence, no chaos, no noise, yet a lot that nature loudly says with that silence. So I'm actually thankful that I got an opportunity to come to this place and enjoy it its best, especially when it's dense fog like this, something that we're not used to in our daily lives. If you're a travel enthusiast, then you'll love traveling across different places and uncovering those natural spaces that we have, which is to be cherished in life. ಗೈಸ್, ಇನ್ನೂ ಕೂಡ ಗಮ್ಮತ್ತೇನೆಂದ್ರೆ ಕನ್ಫ್ಯೂಷನ್ ಮುಗಿಯಲ್ಲ. ಓ ನೋ, ವಾವ್ ಮ್ಯಾನ್, ನೋಡಿ ಗೈಸ್, ಇದು ಒಂದ್ ಸ್ವಲ್ಪ ಜಾರ್ಬಂಡಿ ತರ ಇದೆ ರೋಡು. ರೋಲರ್ ಕೋಸ್ಟರ್ ಟ್ರ್ಯಾಕ್ ಅಲ್ಲಿ ಹೋದ್ರೆ ಹೆಂಗ್ ಅನ್ನಿಸ್ತತೆ ಹಾಗೆ ಇದೆ ಇದು. ದೇವರ ದಯೆ, ರೋಡ್ ಇಷ್ಟರವರೆಗೂ ಚೆನ್ನಾಗಿದೆ. ಆವಾಗ ಬಂದಿದ್ದು ರೂಟ್ ಅಲ್ಲ ಮೋಸ್ಟ್ಲಿ ಇದು. ದಿಸ್ ಇಸ್ ಅ ಡಿಫ್ರೆಂಟ್ ರೂಟ್ ಐ ಬಿಲೀವ್. ಸೊ ಇಟ್ ಇಸ್ ಸ್ಮೂತ್ ಅಂಡ್ ಎನ್ಕರೇಜಿಂಗ್ ಸೋ ಫಾರ್. ಎವ್ರಿಥಿಂಗ್ ಗುಡ್ ಅಬೌಟ್ ಇಟ್, ಸೊ ನೋ ಕಂಪ್ಲೇಂಟ್ಸ್. ಬಟ್ ಐ ಜಸ್ಟ್ ಹೋಪ್ ದಿಸ್ ಕಂಟಿನ್ಯೂಸ್ ಲೈಕ್ ದಿಸ್. ಇಷ್ಟು ಒಳ್ಳೆ ಜಾಗ ಇರುವಾಗ ಕೆಲವೊಮ್ಮೆ ಇಲ್ಲೇ ಇರುವ ಅಂತ ಅನಿಸ್ತದೆ. ನಿಮ್ಗೆ ಕೂಡ ಹಾಗೆ ಅನಿಸ್ತದ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ನೋಡೋಣ. ಮಸ್ತ್ ಮಜಾ ಮಾಡಿ.